ಎಲ್ಲರಿಗೂ ನಮಸ್ಕಾರ. ವೆರಿ ಗುಡ್ ಮಾರ್ನಿಂಗ್. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕಿಂತ ಮುಂಚೆ 3 ಕೆಲಸಗಳನ್ನ ನಾವೆಲ್ಲರೂ ಮಾಡಲೇಬೇಕು. ಮೊದಲನೇದು ಟರ್ಮ್ ಇನ್ಶೂರೆನ್ಸ್. ನೀವಿಲ್ಲದಿದ್ರೂ ಕೂಡ ನಿಮ್ಮ ಅನುಪಸ್ಥಿತಿಯಲ್ಲಿ ನಿಮಗೆ ಬರುವಂತಹ ಕವರೇಜ್ ಅಮೌಂಟ್ ಅದು ನಿಮ್ಮ ಕುಟುಂಬವನ್ನ ಸಾಕುವಷ್ಟಿರಬೇಕು. ಆ ಮೊತ್ತದ ಟರ್ಮ್ ಇನ್ಶೂರೆನ್ಸ್ ಅನ್ನ ತಗೊಳ್ಬೇಕು. ಎರಡನೇದು ಹೆಲ್ತ್ ಇನ್ಶೂರೆನ್ಸ್. ಯಾವುದೇ ಕಾರಣಕ್ಕೂ ಕೂಡ ಹೆಲ್ತ್ ಇನ್ಶೂರೆನ್ಸ್ ನ ಇಗ್ನೋರ್ ಮಾಡಬೇಡಿ. ಯಾಕಂತಂದ್ರೆ ಒಂದು ಸತಿ ಹಾಸ್ಪಿಟ್ಲಿಗೆ ಹೋಗಿ ಬಂದ್ರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಅಕೌಂಟ್ ನಲ್ಲಿರುವ ಎಲ್ಲ ಮೊತ್ತವನ್ನು ತೆಗಿಬೇಕಾದಂತಹ ಪರಿಸ್ಥಿತಿ ಬರಬಹುದು. ಹಾಗಾಗಿ ಸಣ್ಣ ಮೊತ್ತದ ಪ್ರೀಮಿಯಂ ಅನ್ನ ಕಟ್ಟಲಿಕ್ಕೆ ಶುರು ಮಾಡಿ ಹಾಸ್ಪಿಟ್ಲ್ ಬಂದಾಗ ಇನ್ಶೂರರ್ ನಿಮ್ಮ ಹಾಸ್ಪಿಟಲ್ ಬಿಲ್ ನ ಪೇ ಮಾಡ್ತಾರೆ. ನಿಮ್ಮ ಇನ್ವೆಸ್ಟ್ಮೆಂಟ್ ಅಕೌಂಟ್ ಇಂದ ನೀವು ಪೇ ಮಾಡುವ ಅವಶ್ಯಕತೆ ಬರೋದಿಲ್ಲ. ಮೂರನೇದು ಎಮರ್ಜೆನ್ಸಿ ಫಂಡ್ಸ್. ನಾಳೆ ಏನಾಗುತ್ತೆ ಯಾರಿಗೂ ಗೊತ್ತಿಲ್ಲ, ಯಾವಾಗ ಹಣ ಬೇಕಾಗತ್ತೆ ಗೊತ್ತಾಗಲ್ಲ. ಎಮರ್ಜೆನ್ಸಿಗೆ ಅಂತ ನಾವು ಯಾವಾಗ್ಲೂ ಸಿಂಗಲ್ ಕ್ಲಿಕ್ ನಲ್ಲಿ FD ಅಥವಾ ಲಿಕ್ವಿಡ್ ಫಂಡ್ಸ್ ಅಲ್ಲೋ ಒಂದು ಅಮೌಂಟ್ ನಾವು ಯಾವಾಗ್ಲೂ ಇಟ್ಕೊಂಡಿರ್ಬೇಕು. ಅದನ್ನ ಇಟ್ಕೊಂಡು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ನ ಪ್ಲಾನ್ ಮಾಡಬೇಕು.